ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಭಾಗ್ಯ ಇಂದು ಮೊದಲ ಬಾರಿಗೆ ಅತ್ತೆಗೆ ಹೇಳದೆ ಮನೆಯಿಂದ ಹೊರಗೆ ಹೋಗುತ್ತಿದ್ದಾಳೆ. ಬಿಸ್ನೆಸ್ ಟ್ರಿಪ್ ಎಂದು ಹೊರಟಿದ್ದರೂ ಅವಳ ಮನಸ್ಸಿನಲ್ಲಿ ಒಂದು ತರಹದ ತಳಮಳ, ಹಿಂಸೆ ಉಂಟಾಗುತ್ತಿತ್ತು. ಯಾವತ್ತೂ ಅತ್ತೆಗೆ ಹೇಳದೆ ನಾನು ಒಂದು ಹೆಜ್ಜೆಯನ್ನು ಇಟ್ಟಿಲ್ಲ. ಇವತ್ತು ಮನಸ್ಸು ಯಾಕೋ ಭಾರವಾಗುತ್ತಿದೆ ಎಂದು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸುತ್ತಾಳೆ. ಕಾಮತ್ ಅವರು ಅವಳಿಗೆ ಧೈರ್ಯ ತುಂಬಿ ಆದಿಯ ಜೊತೆ ಬಿಸ್ನೆಸ್ ಟ್ರಿಪ್ಪಿಗೆ ಕಳುಹಿಸಿಕೊಡ್ತಾರೆ. ಆದರೆ ಅಸಲಿಗೆ ಇದು ಕಾಮತ್ ಮತ್ತು ಕನ್ನಿಕಾ ಹೂಡಿದ ಉಪಾಯವಾಗಿತ್ತು. ಬಿಸ್ನೆಸ್ ಟ್ರಿಪ್ ಹೆಸರಿನಲ್ಲಿ ಆದಿ ಮತ್ತು ಭಾಗ್ಯರನ್ನು ಹನಿಮೂನ್ಗೆ ಕಳಿಸುವುದು ಇವರ ಪ್ಲ್ಯಾನ್ ಆಗಿತ್ತು. ಕಾರಿನಲ್ಲಿ ಹೋಗುವಾಗಲೂ ಭಾಗ್ಯ ಅತ್ತೆಯ ಬಗ್ಗೆ ಯೋಚಿಸುತ್ತಿರುತ್ತಾಳೆ. ಆದರೆ ಆದಿ ಅವಳನ್ನು ಸಮಾಧಾನ ಪಡಿಸುತ್ತಾನೆ. ಇತ್ತ ಮನೆಯಲ್ಲಿ ಕಾಮತ್ ಮತ್ತು ಕನ್ನಿಕಾ ತಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಎಂದು ಸಂಭ್ರಮಿಸುತ್ತಾ ಹನಿಮೂನ್ ಬಗ್ಗೆ ಮಾತಾಡುತ್ತಾರೆ. ದುರಾದೃಷ್ಟವಶಾತ್ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮೀನಾಕ್ಷಿ ಈ ವಿಷಯವನ್ನು ಕೇಳಿಸಿಕೊಳ್ಳುತ್ತಾಳೆ. ತನ್ನ ಮಗ ಆದಿ ತನಗೆ ಹೇಳದೆ ಹನಿಮೂನಿಗೆ ಹೋಗಿದ್ದಾನೆ ಎಂಬ ವಿಷಯ ತಿಳಿದು ಮೀನಾಕ್ಷಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ. ಸಿಟ್ಟಿನಿಂದ ಕೈಯಲ್ಲಿದ್ದ ಗ್ಲಾಸನ್ನು ಕೆಳಗೆ ಹಾಕಿ ಹೊಡೆದು ಗಲಾಟೆ ಮಾಡ್ತಾರೆ. ಕಾಮತ್ ಅವರು ಅವರನ್ನು ಎಷ್ಟು ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಮೀನಾಕ್ಷಿ ಮಾತ್ರ ಭಾಗ್ಯ ಬಂದ ಮೇಲೆ ಆದಿ ತುಂಬ ಬದಲಾಗಿದ್ದಾನೆ, ನನ್ನನ್ನು ಮರೆತಿದ್ದಾನೆ ಎಂದು ಕಿರುಚಾಡುತ್ತಾ ತನ್ನ ಕೋಣೆಗೆ ಹೋಗುತ್ತಾರೆ. ಇನ್ನೊಂದೆಡೆ ಕುಸುಮ ತನ್ನ ಗಂಡನನ್ನು ಆಸ್ಪತ್ರೆಗೆ ಸೇರಿಸಿರುತ್ತಾರೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವುದರಿಂದ ಡಾಕ್ಟರ್ ಎಚ್ಚರಿಕೆ ನೀಡುತ್ತಾರೆ. ಯಾವುದೇ ದೊಡ್ಡ ವಿಷಯ ಅಥವಾ ಆಘಾತ ಅವರ ಕಿವಿಗೆ ಬೀಳಬಾರದು, ತುಂಬ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕು ಎಂದು ಹೇಳ್ತಾರೆ. ಕುಸುಮ ಒಬ್ಬಳೇ ಆಸ್ಪತ್ರೆಯಲ್ಲಿ ಗಂಡನ ಪರಿಸ್ಥಿತಿಯನ್ನು ಕಂಡು ಕಣ್ಣೀರಿಡುತ್ತಿರುತ್ತಾರೆ. ಮುಂದೆ ಏನಾಗುತ್ತದೆ ಎಂಬ ಕುತೂಹಲಕಾರಿಯೊಂದಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಹಾಗೆ ಮುಂದೆ ಏನೇನು ಬದಲಾವಣೆ ಆಗುತ್ತೆ, ಈ ಕಡೆ ಶ್ರೇಷ್ಠನ ನೀವು ಮನೆಯಲ್ಲೇ ಇಟ್ಕೊಳ್ಳಿ ಅಂತ ಹೇಳಿ ಭಾಗ್ಯನ ಹೇಳ್ಬೋದು. ಹಾಗಾಗಿ ಶ್ರೇಷ್ಠ ಏನಾದರೂ ಅವರ ಮನೆಗೆ ಬಂದಿರ್ಬೋದು ಅನಿಸುತ್ತೆ. ಹಾಗೆ ಈ ಕಡೆ ಆದಿ ಹಾಗೆ ಭಾಗ್ಯ ಇಬ್ಬರು ಹೊರಗಡೆ ಹೋಗ್ತಾಯಿದೆ. ಅಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಇಬ್ಬರ ಮಧ್ಯೆ ಏನು ನಡೆಯುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಮೀನಾಕ್ಷಿ ಅವರು ಈ ರೀತಿ ಆಡ್ತಾ ಇರೋದು ನೋಡಿ ಆದಿಗೇನಾದರೂ ವಿಚಾರ ಗೊತ್ತಾಗಿ ಆದಿ ವಾಪಸ್ ಅಲ್ಲಿಂದ ಬರ್ತಾನ ಹೇಗೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಬೆಲ್ ಬಟನ್ ಒತ್ತಿ. ನಿಮಗೆ ನಾನು ಯಾವುದೇ ಧಾರಾವಾಹಿ ನೋಟಿಫಿಕೇಷನ್ ಹಾಕಿದ್ರೂ ಬೇಗ ಒಂದು ತಲುಪತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಕತೆ ಏನು ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.